ನಟ ಗೆಳೆಯ ನಿನಾಸಂ ಸತೀಶ್ ಕೂಡ ಕಣ್ಣೀರು ಹಾಕಿದ್ದಾರೆ. ನಟ ಸಂಚಾರಿ ವಿಜಯ್ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಅಪೋಲೋ ಆಸ್ಪತ್ರೆಯ ವೈದ್ಯರು ಈಗಷ್ಟೇ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನಟ ಸಂಚಾರಿ ವಿಜಯ್ ಬದುಕಿ ಬರೋದು ಕಷ್ಟ ಅನ್ನುವಂಥ ಮಾತನ್ನು ಕೂಡ ಆಡಿದ್ರು. ಈಗ ಡಾಕ್ಟರ್ ಅರುಣ್ ನಾಯ್ಕ್ ಅವರು ನಿಮಗೆಲ್ಲ ಬ್ರೀಫ್ ಮಾಡಿದ್ದಾರೆ ಡೀಟೇಲ್ ಆಗಿ. ಬೆಳಗ್ಗೆನೂ ಅದೇ ಡಿಸ್ಕಷನ್ ನಡೀತಾ ಇದೆ. ಸೊ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆಗಿರೋದ್ರಿಂದ ಮತ್ತೆ ವಾಪಸ್ ಬರೋದು ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಡಾಕ್ಟ್ರು ಹೇಳಿರೋ ಪ್ರಕಾರ ತುಂಬ ಕಷ್ಟ ಆಗ್ತಾಯಿದೆ ಆ್ಯಕ್ಚುಲಿ. ಬಟ್ ಏನಂದರೆ ಸಮಾಜದ ಒಳಿತಿಗೋಸ್ಕರನೇ ಅವನು ದುಡಿತಾ ಇದ್ದ. ಆ್ಯಕ್ಚುಲಿ ಅವನು ಆಕ್ಟರು, ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಅದೆಲ್ಲ ಸೈಡಿಗೆ ಇಡ್ತಾ ಇದ್ದ ಅವನು. ನಿಮಗೂ ಗೊತ್ತು ಆ್ಯಕ್ಚುಲಿ ಅವನೆಲ್ಲರೂ ನಾರ್ಮಲ್ಲಾಗಿ ಒಬ್ಬರಲ್ಲೇ ಒಬ್ಬನಾಗಿ ಬೆರ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಅವನು. ಈ ಕೋವಿಡ್ ಕಷ್ಟಕಾಲದಲ್ಲಿ ಅಥವಾ ನಮ್ಮ ನೆರೆ ಪರಿಹಾರದ ಟೈಮಲ್ಲೂ ಕೂಡ ಅವನು 24 ಗಂಟೆನೂ ಕೆಲಸ ಮಾಡಿದ್ದಾನೆ. ಸಮಾಜಕ್ಕೋಸ್ಕರ ಕೆಲಸ ಮಾಡೋದಲ್ಲಿ ಅವನ ಅಂಗಾಂಗಗಳನ್ನ ಈ ಸಮಾಜಕ್ಕೆ ಡೊನೇಟ್ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅಟ್ಲೀಸ್ಟ್ ಅವನು ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಇನ್ನೂ ಆ್ಯಕ್ಚುಲಿ ಈ ಮಾತು ಹೇಳ್ಬಾರ್ದು ನಾವು, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಬಟ್ ಬೇರೆ ದಾರಿ ಇಲ್ಲ. ಇನ್ನು ಬಿಟ್ಟರೆ ನಮಗೆ ಅಟ್ಲೀಸ್ಟ್ ಅದನ್ನು ಕೂಡ ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇನ್ನೊಂದು 8 to 12 ಅವರ್ಸ್ ಅಥವಾ 24 ಅವರ್ಸಲ್ಲಿ ಒಂದು ನಾರ್ಮಲ್ ಡೆಡ್ ಆಗಿಬಿಟ್ರೆ ನಾವು ಅಂಗಾಂಗನೂ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ನೋಬಲ್ ಕಾಸ್ಗೋಸ್ಕರ ಅವನು ಇಲ್ಲಿವರೆಗೂ ಬಂದಿದ್ದಾನೆ ಸಮಾಜದ ಒಳಿತಿಗಾಗಿ. ಅದನ್ನು ಹಂಗೆ ಕಂಟಿನ್ಯೂ ಮಾಡಲಿ. ಅವನೊಂದು ಅಂಗಾಂಗಗಳು ಸಮಾಜಕ್ಕೆ ಹೋಗಲಿ, ಯಾರಿಗಾರು 4 ಜನಕ್ಕೆ ಯೂಸ್ ಆಗಲಿ ಅಂತ ಕೇಳ್ಕೊತೀನಿ. ಈ ನಿಟ್ಟಿನಲ್ಲಿ ನಮ್ಮ ಅಣ್ಣನಿಂದ ನಿಂತಹ ಎಲ್ಲ ಸರ್ಕಾರದ ಜನಪ್ರತಿನಿಧಿಗಳಿಗೂ, ಎಸ್ಪೆಷಲಿ DCM ಅಶ್ವಥ್ ನಾರಾಯಣ್ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಪಾಸಿಬಲ್ ಎಫರ್ಟ್ ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ನಾವು ಟ್ರೈ ಮಾಡಿದ್ದೀವಿ, ಮೆಡಿಕಲ್ ಟೀಮು ಟ್ರೈ ಮಾಡಿದೆ. ಅವ್ನು ಬ್ಯಾಡ್ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ, ಈ ಥರ ಆಗೋಯ್ತು ಅಷ್ಟೇ. ಇನ್ನೇನು ಮಾತಾಡೋಕ್ಕಷ್ಟು ಶಕ್ತಿ ಇಲ್ಲ. ಸೊ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್. ಗೌರ್ಮೆಂಟ್ ಅದೇ ಅಶ್ವಥ್ ನಾರಾಯಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ. ಆ್ಯಂಡ್ ಎಂಟೈರ್ ಗೌರ್ಮೆಂಟ್ ಎಲ್ರಿಗೂ ಕರ್ನಾಟಕ ಗೌರ್ಮೆಂಟ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಈ ನಿಟ್ಟಿನಲ್ಲಿ ನಮ್ಮ ಹಿಂದೆ ನಿಂತಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಷ್ಟೇ. ಇನ್ನೇನು ಮಾತಾಡೋಕ್ಕಷ್ಟು ಶಕ್ತಿ ಇಲ್ಲ. ಸೊ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್. ಗೌರ್ಮೆಂಟ್ ಅದೇ ಅಶ್ವಥ್ ನಾರಾಯಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ. ಆ್ಯಂಡ್ ಎಂಟೈರ್ ಗೌರ್ಮೆಂಟ್ ಎಲ್ರಿಗೂ ಕರ್ನಾಟಕ ಗೌರ್ಮೆಂಟ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಈ ನಿಟ್ಟಿನಲ್ಲಿ ನಮ್ಮ ಹಿಂದೆ ಅಷ್ಟೇ. ಇನ್ನೇನು ಮಾತಾಡೋಕ್ಕಷ್ಟು ಶಕ್ತಿ ಇಲ್ಲ. ಸೊ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್. ಗೌರ್ಮೆಂಟ್ ಅದೇ ಅಶ್ವಥ್ ನಾರಾಯಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ. ಆ್ಯಂಡ್ ಎಂಟೈರ್ ಗೌರ್ಮೆಂಟ್ ಎಲ್ರಿಗೂ ಕರ್ನಾಟಕ ಗೌರ್ಮೆಂಟ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಈ ನಿಟ್ಟಿನಲ್ಲಿ ನಮ್ಮ ಹಿಂದೆ ನಾನು ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಅವನ ಸರ್ಕಾರದ ಮಗ, ಅವನಿಗೆ ಏನು ಪೇಮೆಂಟ್ ಕೊಟ್ಟು ಅವನ ದುಡಿಮೆಯಲ್ಲಿ ಅವನೇ ಮಾಡ್ಕೊಂಡಿದ್ದಾನೆ. ಸರ್ಕಾರನೇ ಅವನದು ಇದು ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸ್ತಾ ಇರೋದ್ರಿಂದ ಸರ್ಕಾರಕ್ಕೆ ನಾನು ವಿಶೇಷವಾದ ಧನ್ಯವಾದ ಹೇಳ್ತೀನಿ. ಸರ್ಕಾರದ ಆಸ್ತಿ ನನಗಿನ್ನೂ ಒಂದು ಬೆಳಕಿಗೋಸ್ಕರ ಕಾಯ್ತಿದ್ದೀನಿ. ಎಲ್ಲರ ಆಶೀರ್ವಾದ ಏನಾದ್ರು ಇದ್ದರೆ ಮತ್ತೆ ನನ್ನ ಜೊತೆ ಸೇರಲಿ ಅನ್ನೋದು ಒಂದೇ ಆಸೆ. ಮೆಡಿಕಲ್ ಏನಾದರೂ ಒಂದು ಮಿರಾಕಲ್ ಆಗಲಿ ಅಂತ ಕಾಯ್ತಿದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಅಷ್ಟೇ ಕೇಳ್ತೀನಿ. ನಾನು ಸರ್ಕಾರ ನೋಡಿ, ಇದು ನಟ ಸಂಚಾರಿ ವಿಜಯ್ ಅವರ ಕುಟುಂಬಸ್ಥರ ಮಾತು. ಕಣ್ಣೀರು ಹಾಕಿದ್ದಾರೆ. ಇನ್ನು ವಾಪಸ್ ಬರೋದು ಕಷ್ಟ ಅಂತ ವೈದ್ಯರು ಹೇಳಿದ್ದಾರೆ. ಬೆಳಗ್ಗೆಯಿಂದ ಕೂಡ ವೈದ್ಯರ ಜೊತೆಗೆ ಅದನ್ನೇ ಮಾತಾಡ್ತಾ ಇದ್ವಿ. ಅವರ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ನಮಗೆ ವೈದ್ಯರು ಕೂಡ ತಿಳಿಸಿ ಹೇಳ್ತಾ ಇದ್ರು. ಸೊ ವೈದ್ಯರು ಹೇಳೋ ಪ್ರಕಾರ ನೋಡಿದ್ರೆ ಸಂಚಾರಿ ವಿಜಯ್ ಮತ್ತೆ ವಾಪಸ್ ಬರೋದು ಕಷ್ಟ, ಅದನ್ನು ಅರಗಿಸ್ಕೊಳ್ಬೇಕಾಗಿದೆ ನಾವು ಅಂತ ಹೇಳ್ತಾರೆ. ಮೆದುಳಿನ ಬಲಭಾಗಕ್ಕೆ ಗಂಭೀರವಾಗಿ ಪೆಟ್ಟು ಬಿದ್ದಿದೆ. ಬಹಳ ಗಂಭೀರವಾದಂತಹ ಪೆಟ್ಟು. ಮೆದುಳಿನ ಊತ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅಪೋಲೋ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ನಟ ಸಂಚಾರಿ ವಿಜಯ್ ಅವರ ಪರಿಸ್ಥಿತಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮೆದುಳು ಈಗಾಗಲೇ ನಿಷ್ಕ್ರಿಯಗೊಂಡಿದೆ. ನಟ ಸಂಚಾರಿ ವಿಜಯ್ ಸ್ಥಿತಿ ಈಗ ಚಿಂತಾಜನಕವಾಗಿದೆ. ಉಸಿರಾಟದ ಸಾಮರ್ಥ್ಯ ಕೂಡ ಇಲ್ಲದಂತಾಗಿದೆ.
ಸತತ 36 ಗಂಟೆಗಳ ಬಳಿಕವೂ ಕೂಡ ಮೆದುಳು ಈಗಲೂ ಸ್ಪಂದಿಸ್ತಾ ಇಲ್ಲ. ಈ ಕ್ಷಣಕ್ಕೂ ಕೂಡ ಸಂಚಾರಿ ವಿಜಯ್ ಕೋಮಾದಲ್ಲಿದ್ದಾರೆ ಅಂತ ಹೇಳಿ ಅವರ ಸದ್ಯದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಸ್ವತಃ ಅಪೋಲೋ ಆಸ್ಪತ್ರೆಯ ವೈದ್ಯರು ಮಾಹಿತಿ ಕೊಡುವಾಗ ಹೇಳ್ತಾ ಇದ್ರು. ಮೆದುಳಿನ ಬಲಭಾಗಕ್ಕೆ ಗಂಭೀರವಾದ ಪೆಟ್ಟು ಬಿದ್ದಿದೆ. ಸೊ ಮೆದುಳಿನಲ್ಲಿ ಏನು ಊತ ಆಗಿತ್ತು ಅದಿನ್ನೂ ಕೂಡ ಕಡಿಮೆ ಆಗಿಲ್ಲ ಅಂತ. ಸಂಚಾರಿ ವಿಜಯ್ ಅವರು ಆಸ್ಪತ್ರೆಗೆ ಬಂದು ಭರ್ತಿಯಾಗಿ 36 ಗಂಟೆಗಳು ಆಗಿದ್ದಾವೆ. ಅವರು ಮೊನ್ನೆ ಮಧ್ಯರಾತ್ರಿ ಸುಮಾರಿಗೆ ಆಸ್ಪತ್ರೆಗೆ ಬಂದಿದ್ದರು. ಆಸ್ಪತ್ರೆಗೆ ಬಂದು ಅವರು ಬಂದಾಗಲೇ ಅವರ ಏನು ಪರಿಸ್ಥಿತಿ ಏನಿದೆ ತುಂಬ ಕೆಟ್ಟದಾಗೇ ಇತ್ತು. ಅವರು ಡೀಪ್ಲಿ ಅನ್ಕಾನ್ಷಿಯಸ್ ಆಗೇ ಇದ್ದರು. ಪೂರ್ತಿ ಮಟ್ಟಿಗೆ ಅವರು ಪ್ರಜ್ಞಾಹೀನ ಸ್ಥಿತಿನಲ್ಲೇ ಇದ್ದರು. ಆದರೆ ಅವರು ಉಸಿರಾಡ್ತಾ ಇದ್ದರು. ಸೊ ಉಸಿರಾಡ್ತಾ ಇದ್ದ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಇಮಿಡಿಯೇಟಾಗಿ CT ಸ್ಕ್ಯಾನ್ ಮಾಡಿದ್ವಿ, ಬ್ರೈನ್ದು CT ಸ್ಕ್ಯಾನ್ ಮಾಡಿದ್ವಿ. ಆ ಬ್ರೈನ್ CT ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ಮಿದುಳಿನ ಬಲಭಾಗದಲ್ಲಿ ಬಹಳಷ್ಟು ಜಾಸ್ತಿ ಮಟ್ಟಿಗೆ ಏಟು ಹೊಡೆತ ಬಿದ್ದಿತ್ತು ಬಲಗಡೆ ಮಿದುಳಿಗೆ. ಅದೇ ಥರ ಏನಾಗಿತ್ತು ಅಂದರೆ ಮಿದುಳು ಒಳಗಡೆ ಕೂಡ ರಕ್ತಸ್ರಾವ ಆಗಿತ್ತು. ಮಿದುಳ ಮೇಲೆ ಊತ ಬಾವು ಭಾಳ ಜಾಸ್ತಿ ಮಟ್ಟಿಗೆ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಫ್ಯಾಮಿಲಿ ಹತ್ರ ಮಾತಾಡಿದ್ವಿ. ಫ್ಯಾಮಿಲಿ ಅವ್ರಿಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇಮಿಡಿಯೇಟಾಗಿ ನಾವು ಸರ್ಜರಿ ಮಾಡಿಬಿಟ್ವಿ. ಇನ್ಫ್ಯಾಕ್ಟ್ ನಾನು ವಿದಿನ್ ಫ್ಯೂ ಮಿನಿಟ್ಸಲ್ಲೇ ಅವ್ರನ್ನ ನಾವು ಶಿಫ್ಟ್ ಮಾಡಿದ್ವಿ. ನಾನು ಇಲ್ಲೇ ಇದ್ದೆ. ಸುಮಾರು ಒಂದು 4-4:30 ಗಂಟೆ ಬೆಳಿಗ್ಗೆ ಅಷ್ಟರಲ್ಲಿ ನಾನು ಸರ್ಜರಿ ಮುಗಿಸಿದೆ. ಅದೇನು ಮಿದುಳಿನ ಏನು ಒಳಗಡೆ ರಕ್ತಸ್ರಾವ ಆಗಿತ್ತು ಅದನ್ನು ನಾವು ಆಪ್ರೇಷನ್ ಮಾಡಿ ತೆಗೆದ್ವಿ. ಆಪ್ರೇಷನ್ ಮಾಡಿ ತೆಗೆದು ಊತವನ್ನು ಕಮ್ಮಿ ಮಾಡೋಕ್ಕೆ ನಾವು ಕೆಲವು ಪ್ರೊಸೀಜರ್ ಎಲ್ಲ ಮಾಡ್ತೇವೆ. ಅದನ್ನು ಮಾಡಿ ಸುಮಾರು 4-4:30 ಸುಮಾರು ಅವ್ರನ್ನ ಮತ್ತೆ ನ್ಯೂರೋ ICUಗೆ ಶಿಫ್ಟ್ ಮಾಡಿ ಮತ್ತೆ ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾನೆ ಇದ್ದೇವೆ. ಏನಾಗ್ತಾ ಇದೆ ಅಂದರೆ ಈಗ 36 ಗಂಟೆ ಆದ ಬಳಿಕನೂ ಕೂಡ ಅವ್ರದ್ದು ಈ ಬ್ರೈನ್ ಕಡೆಯಿಂದ ಅಂದರೆ ನ್ಯೂರಾಲಜಿಕಲ್ ರೆಸ್ಪಾನ್ಸ್ ಕಡೆಯಿಂದ ಯಾವುದೇ ಥರದ್ದು ರೆಸ್ಪಾನ್ಸ್ ಆಗ್ತಾ ಇಲ್ಲ. ಮೊದಲು ಅಟ್ಲೀಸ್ಟ್ ಅವರು ಉಸಿರಾಡ್ತಾ ಇದ್ರು, ಬ್ರೀದ್ ಮಾಡ್ತಾ ಇದ್ರು. ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ, ಈವನ್ ಅವ್ರದ್ದು ಬ್ರೀದಿಂಗ್ ಕೆಪಾಸಿಟಿ ಕೂಡ ಈಗ ಇಲ್ಲ ಅವ್ರದ್ದು. ಅದೇ ಥರ ನಾವು ಹಲವಾರು ಬ್ರೈನ್ ಬಗ್ಗೆ ನಾವು ಹಲವಾರು ರೆಸ್ಪಾನ್ಸಸನ್ನು ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿ ನೋಡಿದಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ಬ್ರೈನ್ದು ಫಂಕ್ಷನ್ಸು ಎಲ್ಲನೂ ಬ್ರೈನ್ದು ಏನು ಕೆಲಸ ಚಟುವಟಿಕೆ ಏನಿದೆ ಅದು ಎಲ್ಲನೂ ನಿಂತು ಹೋಗಿದೆ. ಇದನ್ನು ನಾವು ಬ್ರೈನ್ ಫೇಲ್ಯೂರ್ ಅಂತ ಹೇಳ್ತೇವೆ. ಏನಾಗುತ್ತೆ ಅಂದರೆ ಇಷ್ಟೊಂದು ಊತ ಬಾವು ಬ್ರೈನ್ ಮೇಲೆ ಬಂದಾಗ, ಯಾಕಂದರೆ ಆ ತೀವ್ರತೆ ಎಷ್ಟು ಜಾಸ್ತಿ ಇತ್ತು, ಆಕ್ಸಿಡೆಂಟ್ ತೀವ್ರತೆ ಎಷ್ಟು ಜಾಸ್ತಿ ಇತ್ತು ಅಂದರೆ ಆ ಮಿದುಳಿನ ಮೇಲೆ ಬೀಳುವ ಏನು ಹೊಡೆತ ಇರುತ್ತೆ ಮತ್ತು ಅದರಿಂದ ಆಗುವಂಥ ಏನು ಊತ ಇರುತ್ತೆ ಅದನ್ನು ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಜಾಸ್ತಿ ಒಂದು ಟೈಮ್ ಇರಲ್ಲ. ಆ ಟೈಮ್ ಒಳಗಡೆ ಅವರು ಇಂಪ್ರೂವ್ಮೆಂಟ್ ಆಗಬೇಕು. ಆದರೆ ಏನಾಗ್ತಾ ಇದೆ, ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅದರಿಂದ ಅವರಿಗೆ ಅವರ ಮಿದುಳಿನ ಊತಕ್ಕೆ ಯಾವುದೇ ಥರದ್ದು ಪರಿಣಾಮ ಬೀರ್ತಾ ಇಲ್ಲ. ಇದೊಂದು ತೀವ್ರ ಸ್ವರೂಪದ ಬ್ರೈನ್ ಇಂಜುರಿ ಆಗಿರೋದ್ರಿಂದ ಅವ್ರಿಗೆ ಅದರಿಂದ ಈಚೆ ಬರೋಕ್ಕೆ ಆಗ್ತಾ ಇಲ್ಲ. ಈಗದ ಪರಿಸ್ಥಿತಿನಲ್ಲಿ ಈಗ ನಾನು ಅವ್ರನ್ನ ಜಸ್ಟ್ ನೋಡಿಕೊಂಡೇ ಬರ್ತಾ ಇರೋದು. ಅವ್ರದ್ದು ಬ್ಲಡ್ ಪ್ರೆಷರು, ಅವ್ರದ್ದು ಏನು ದೈಹಿಕ ಏನು ಫಂಕ್ಷನ್ಸ್ ಇದೆಯೋ ಅದೆಲ್ಲ ಓಕೆ. ಅವರು ಯೂರಿನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಬ್ಲಡ್ ಪ್ರೆಷರ್ ಎಲ್ಲ ಸರಿ ಇದೆ. ಆದರೆ ನ್ಯೂರಾಲಜಿಕಲಿ ಅಂದರೆ ಬ್ರೈನ್ ಕಡೆಯಿಂದ ಅವ್ರದ್ದು ಯಾವುದೂ ರೆಸ್ಪಾನ್ಸ್ ನಮಗೆ ಕಂಡು ಬರ್ತಾ ಇಲ್ಲ. ಈ ಸ್ಟೇಜ್ ಏನಾಗುತ್ತೆ, ಇದೇ ಥರ ಕಂಟಿನ್ಯೂ ಆದರೆ ಇದು ಬ್ರೈನ್ ಫೇಲ್ಯೂರ್ ಸ್ಟೇಜಿಗೆ ಹೋಗುತ್ತೆ. ಬ್ರೈನ್ ಫೇಲ್ಯೂರ್ ಸ್ಟೇಜಿಗೆ ಹೋದ ತಕ್ಷಣ ಏನಾಗುತ್ತೆ ಅಂದರೆ ಮತ್ತೆ ಅವರು ಮರುಕಳಿಸಿದಾಗಲಿ ಅಥವಾ ಅವರು ಮತ್ತೆ ಅವ್ರದ್ದು ಯಾವುದೇ ಥರದ್ದು ಬ್ರೈನ್ ಫಂಕ್ಷನಿಂಗ್ ಮತ್ತೆ ವಾಪಸ್ ಬರೋದು ಸಾಧ್ಯತೆ ಕಮ್ಮಿ ಆಗುತ್ತೆ. ಸೊ ಈ ಥರ ಅವ್ರದ್ದು ಪರಿಸ್ಥಿತಿ ಇವಾಗ ಇದೆ. ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ಗೆ ಏನಾದರೂ ಬೇರೆ ಥರದ್ದು ಏನಾದರೂ ಚಾನ್ಸಸ್ ಇದೆಯಾ? ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಈಗ ಬ್ರೈನ್ ಮಿದುಳುಗೆ ಬಿದ್ದಿರೋ ಹೊಡೆತನೇ ಇರ್ಬೋದು ಅಥವಾ ಸ್ಟ್ರೋಕೇ ಇರ್ಬೋದು, ಇವಕ್ಕೆಲ್ಲ ಏನು ಟ್ರೀಟ್ಮೆಂಟ್ ಇರುತ್ತೆ ಅದರದ್ದೆಲ್ಲ ಪ್ರೋಟೋಕಾಲ್ ಪ್ರಕಾರನೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಯಾವುದನ್ನು ನಾವು ಕಮ್ಮಿ ಮಾಡಿಲ್ಲ. ನಿನ್ನೆ ರಾತ್ರಿ ಮೆಡಿಕಲ್ ಬುಲೆಟನ್ನಲ್ಲಿ ಕೂಡ ನಾನು ಅದನ್ನೇ ಹೇಳಿದೆ. ವಾಟ್ ಎವರ್ ಪಾಸಿಬಲ್ ಟ್ರೀಟ್ಮೆಂಟ್ ವಿ ಆರ್ ಎಕ್ಸ್ಟೆಂಡಿಂಗ್ ಆಲ್ ದ ಸಪೋರ್ಟ್ ಅಂತ. ನಾವು ಯಾವುದೇ ಟ್ರೀಟ್ಮೆಂಟು ಇದು ಕೊಡಬೇಕು ಅಥವಾ ಕೊಡಬಾರ್ದು ಅಂತ ಏನೂ ಇಲ್ಲ. ನಾವು ಏನೇನಾಗುತ್ತೋ ಎಲ್ಲವನ್ನು ಕೊಡ್ತಾ ಇದ್ದೇವೆ, ಕೊಟ್ಟು ಮುಗಿಸಿದ್ದೇವೆ ಕೂಡ. ಇಲ್ಲ, ಏನಾಗ್ತಾ ಇದೆ, ಈ ಬ್ರೈನ್ ಫೇಲ್ಯೂರ್ ಸ್ಟೇಜಲ್ಲಿ ಏನಾಗ್ತಾ ಇದೆ ಅಂದರೆ ಬ್ಲಡ್ ಪ್ರೆಷರ್ ಇದ್ದಂಗೆ ಇರಲ್ಲ. ಒಂದ್ಸಲ 130ಕ್ಕೆ ಹೋಗುತ್ತೆ, ಇನ್ನೊಂದು 5 ನಿಮಿಷದಲ್ಲಿ 80ಕ್ಕೆ ಬರುತ್ತೆ. ಹಾರ್ಟ್ ರೇಟು ಕೂಡ ಒಂದ್ಸಲ 110ಕ್ಕೆ ಹೋಗ್ತಾ ಇದೆ, ಒಂದ್ಸಲ 30ಕ್ಕೆ ಬರ್ತಾ ಇದೆ. ಈ ಥರ ಇರೋದ್ರಿಂದ ಇದನ್ನು ಒಂಥರ ಅನ್ಸ್ಟೇಬಲ್ ಸ್ಟೇಟ್. ಈ ಬ್ರೈನ್ ಫೇಲ್ಯೂರ್ ಆದಾಗ ಏನಾಗುತ್ತೆ, ಹಾರ್ಟಿಗೆ ಕರೆಕ್ಟಾಗಿ ಸಿಗ್ನಲ್ ಹೋಗಲ್ಲ. ಆವಾಗ ಇವ್ರದ್ದು ಬ್ಲಡ್ ಪ್ರೆಷರ್ ಕಮ್ಮಿ ಆಗೋದು ಮತ್ತು ಹಾರ್ಟ್ ರೇಟು ಜಾಸ್ತಿ ಕಮ್ಮಿ ಆಗೋದು ಆಗುತ್ತೆ. ಅದಕ್ಕೆ ನಾವು ಈ ಸ್ಟೇಜನ್ನು ನಾವು ಬ್ರೈನ್ ಫೇಲ್ಯೂರ್ ಸ್ಟೇಟ್ ಅಂತಲೇ ಹೇಳೋದು. ಅವ್ರದ್ದು GCS ಸ್ಕೋರ್ ಅವ್ರು ಬಂದಾಗಲೇ 3 ಇತ್ತು.
ಸೊ GCS ಅಲ್ಲಿ 3 ಕಮ್ಮಿ, 3ಕ್ಕಿಂತ ಕಮ್ಮಿ ಆಗಲ್ಲ ಅದು. ಸೊ ಯಾವುದೇ ಥರದ್ದು ಬ್ರೈನ್ನಲ್ಲಿ ಫಂಕ್ಷನಿಂಗು ಬಂದ ಟೈಮಲ್ಲೂ ಇರಲಿಲ್ಲ, ಆದರೆ ಉಸಿರಾಡ್ತಾ ಇದ್ರು ಅವರು. ಸೊ ಉಸಿರಾಡ್ತಾ ಇರೋದ್ರಿಂದ ಅದು ಒಂದು ಬ್ರೈನ್ ಸ್ಟೆಮ್ ಸೈನ್ಸೇನೆ. ಸೊ ಆದ್ದರಿಂದ ನಾವು ಅವ್ರಿಗೆ ಸ್ಕ್ಯಾನ್ ಮಾಡಿ ಸರ್ಜರಿ ಮಾಡಿದ್ದು ಕೂಡ. ಈಸ್ ಇನ್ ದ ಡೀಪೆಸ್ಟ್ ಪಾಸಿಬಲ್ ಕೋಮಾ. ಅವರು ಬಂದಾಗಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಅವರು ಈಸ್ ಇನ್ ದ ಡೀಪೆಸ್ಟ್ ಪಾಸಿಬಲ್ ಕೋಮಾ. ಅಂದರೆ ನೀವು GCS ಅಂತ ಹೇಳ್ತಾ ಇದ್ರೆ ಅದು 3 ಇತ್ತು, ಈಗಲೂ 3 ಇದೆ ಅವ್ರದ್ದು. ಅದು ರೇಸ್ ಆಗಬೇಕು ಅಂದರೆ ಅವ್ರು ಮತ್ತೆ ಕಣ್ಣು ತೆಗಿಬೇಕು, ಅವ್ರು ಕೈಕಾಲು ಮೂವ್ಮೆಂಟ್ ಮಾಡಬೇಕು, ಅವ್ರು ಮತ್ತೆ ಅವ್ರ ರೆಸ್ಪಾನ್ಸ್ ಬ್ರೈನಿಂದ ತೋರಿಸ್ಬೇಕಲ್ಲ. ಅದಾಗೋಕ್ಕಿಂತ ಮೊದಲೇ ಬ್ರೈನ್ ಸ್ಟೆಮ್ ಫೇಲ್ಯೂರ್ಗೆ ಹೋದರೆ ಅಥವಾ ಬ್ರೈನ್ ಫೇಲ್ಯೂರ್ಗೆ ಹೋದರೆ, ಯಾಕಂದರೆ ಬಿದ್ದಿರುವ ಹೊಡೆತ ಎಷ್ಟು ಜಾಸ್ತಿ ಇತ್ತು ಅಂದರೆ ಅವರ ತಲೆಬುರುಡೆ ಕೂಡ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅಂಥದ್ರಲ್ಲಿ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಆಗಿರುವ ಏನು ಇಂಜುರಿ ಏನಿರುತ್ತೆ, ಬಾವು ಊತ ಏನಿರುತ್ತೆ, ಅದನ್ನು ನಾವು ಆಮೇಲೆ ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲ್ಲ. ಅದಕ್ಕಿಂತ ಮೊದಲೇ ಅವರು ಡಿಟೇರಿಯೇಟ್ ಆಗಿ ಅದು ಸ್ಪಂದಿಸದೇ ಇರ್ಬೋದು ಟ್ರೀಟ್ಮೆಂಟ್ಗೆ. ಅದೇ ಥರ ವಿಜಯ್ ಅವ್ರ ಕೇಸಲ್ಲೂ ಅದೇ ಥರ ಆಗ್ತಾಯಿದೆ. ಈ ಥರ ಕೇಸಲ್ಲಿ ಪೇಷಂಟ್ಸ್ ರಿಕವರ್ ಆಗುತ್ತೆ, ಯಾವ ಥರ ಇರುತ್ತೆ, ರಿಕವರಿ ಹಿಂಗೆ ಆಗ್ತಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ ಆಸ್ ಎ ಡಾಕ್ಟರ್? ನೋಡಿ, ಈ ಥರ ಬ್ರೈನ್ ಸ್ಟೆಮ್ ಫೇಲ್ಯೂರ್ಗೆ ಹೋದ್ಮೇಲೆ ಅಥವಾ ಬ್ರೈನ್ ಫೇಲ್ಯೂರ್ಗೆ ಹೋದ್ಮೇಲೆ ನ್ಯೂರಾಲಜಿಕಲ್ ರಿಕವರಿ ಅಂತೂ ಇರಲ್ಲ. ನ್ಯೂರಾಲಜಿಕಲ್ ರಿಕವರಿ ಅಂದರೆ ಮತ್ತೆ ಅವ್ರು ಕಣ್ಣು ಬಿಡೋದು, ಮಾತಾಡೋದು, ಮಾತು ಅರ್ಥ ಆಗೋದು, ನೋಡೋದು, ಪ್ರಜ್ಞೆ ಬರುವಂಥದ್ದು ಅವು ಏನೂ ಆಗಲ್ಲ. ಆದರೆ ಏನಿರುತ್ತೆ ಅಂದರೆ ಬ್ಲಡ್ ಪ್ರೆಷರು, ಆಮೇಲೆ ಪಲ್ಸ್ ರೇಟು, BP, ಯಾಕಂದರೆ ಅವರು ಫುಲ್ ಲೈಫ್ ಸಪೋರ್ಟ್ ಸಿಸ್ಟಮಲ್ಲಿ ಇದ್ದಾರೆ, ವೆಂಟಿಲೇಟರ್ ಮೇಲೆ ಇದ್ದಾರೆ. ಸೊ ವೆಂಟಿಲೇಟರ್ ನಾವು ಎಲ್ಲಿ ತನಕ ಇಡ್ತೇವೋ ಅಲ್ಲಿ ತನಕನೂ ಎಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತವೆ. ಉಸಿರಾಟನೂ ನಡೆಯುತ್ತೆ, ಹಾರ್ಟು ಬೀಟ್ ಆಗ್ತಾ ಇರುತ್ತೆ, ಆಮೇಲೆ ಜೀರ್ಣಕ್ರಿಯೆನೂ ಆಗ್ತಾ ಇರುತ್ತೆ, ಕಿಡ್ನಿನೂ ಕೆಲಸ ಮಾಡ್ತಾ ಇರುತ್ತೆ, ಎಲ್ಲ ಹೋಗ್ತಾನೆ ಇರುತ್ತೆ. ಸೊ ಆದ್ದರಿಂದ ಫುಲ್ ಲೈಫ್ ಸಪೋರ್ಟ್ ಸಿಸ್ಟಮ್ನ ನಾವು ಕಂಟಿನ್ಯೂ ಮಾಡ್ತೇವೆ. ಫ್ಯಾಮಿಲಿಗೆ ಮಾಹಿತಿ ಕೊಟ್ಟಿದ್ರಿ? ಫ್ಯಾಮಿಲಿ ಅವರು ಇಲ್ಲೇ ಇದ್ದಾರೆ, ಸಿದ್ದೇಶ್ ಇಲ್ಲೇ ಇದ್ದಾರೆ. ಸೊ ಫ್ಯಾಮಿಲಿ ಇಲ್ಲೇ ಇದ್ದಾರೆ. ನಾವೊಬ್ಬರು ಅವ್ರ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದ್ದೇವೆ. ಸಂಚಾರಿ ವಿಜಯ್ ಗೊತ್ತಿಲ್ಲ. ನಿನ್ನೆವರೆಗೂ ನಮಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ನಾನು ಮೀಡಿಯಾಗೆ ಮಾತಾಡ್ಬೇಕಾದ್ರೂ ನೆನ್ನೆ ಸುಳ್ಳು ಹೇಳಿದೆ. ನೆನ್ನೆ ಕೂಡ ಡಾಕ್ಟ್ರ್ ಹೇಳಿದರು ನಮಗೆ, ಈ ಪರಿಸ್ಥಿತಿ ತುಂಬ ಕಂಡೀಷನ್ ರಾಂಗ್ ಆಗಿದೆ, ರೇಟ್ ಜ್ವರ ಬಿದ್ದಿದೆ ಅಂತ. ಒಂದು ಹೋಪಲ್ಲಿ ಕಾಯ್ತಾ ಇದ್ವಿ, ಅವ್ನು ಬರ್ತಾನೆ ವಾಪಸ್ ಅಂತ ಎಲ್ಲರೂ. ಬಟ್ ಈ ಸಿಚುವೇಶನ್ ತಲುಪ್ತೀವಿ ಅಂತ ನಾವು ಯಾರು ನಂಬಿರಲಿಲ್ಲ. ಬಟ್ ವೆರಿ ಬ್ಯಾಡ್. ಎಲ್ಲ ಒಳ್ಳೇದು ಮಾಡಿದ್ದ ಪಾಪ. ಇಷ್ಟು ವರ್ಷ ಅವನು ಏನೇನು ಕೆಲಸಗಳು ಮಾಡಿದ್ದ, ಬರೀ ಸಿನಿಮಾ ಅಂತಲ್ಲ, ಎಲ್ಲ ಕೆಲಸದಲ್ಲೂ ಒಳ್ಳೇದು ಮಾಡಿದ್ದ. ಬಟ್ ಗೊತ್ತಿಲ್ಲ, ಈಗ ಈ ಪರಿಸ್ಥಿತಿ ಬಂದಿದೆ. ನಮಗಿಂತ ಜಾಸ್ತಿ ಅವ್ರ ಫ್ಯಾಮಿಲಿಯವರು, ಅವ್ರ ತಮ್ಮದಿರು ಚಿಕ್ಕ ವಯಸ್ಸಿಂದ ಹೋಟ್ಲಲ್ಲಿ ಕೆಲಸ ಮಾಡಿ ಅವ್ರಿಬ್ಬರು ಓದಿಸಿ ಪಾಪ ಜಾತಿ ಪ್ರಾಬ್ಲಮ್ ಅನುಭವಿಸಿ, ಊರೊಳಗಡೆ ಹೆರಾಸ್ಮೆಂಟ್ಗಳು ತಿಂದು, ಬೇರೆ ಬೇರೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಅನುಭವಿಸ್ಕೊಂಡ್ಬಂದಿದ್ದ. ಅದೆಲ್ಲ ಮೀರಿ ಬಂದು ನಿಂತ್ಕೊಂಡು ಬೆಳೆದಿದ್ದ. ಇವತ್ತೊಂದು ಮನೆ ಕಟ್ಟಿ ಅವ್ರ ತಮ್ಮ ಒಂದು ಫ್ಲೋರ್ ಅವನಿಗೆ ಬಿಟ್ಟು, ಅವನ ಕೈ ಏನೋ ಊಟ ಮಾಡಿದ ಕೈ ಕೂಡ ತೊಳಸ್ತಿರಲ್ಲ, ಆ ಲೆವೆಲ್ ಅವ್ನು ನೋಡ್ಕೋತಿದ್ದ. ಬಟ್ ನಿಮ್ಮದು ಒಳ್ಳೆ ಸ್ನೇಹಿತರು, ಆ್ಯಕ್ಚುಲಿ ಇಬ್ಬರು ಕೆಲಸಗಳು ಮಾಡ್ತಿದ್ರಿ, ಸಿನಿಮಾದಲ್ಲೂ ಕೂಡ ಒಳ್ಳೆ ಸ್ನೇಹಿತರು, ಸೋಷಿಯಲ್ ವರ್ಕ್ಗಳು ಕೂಡ ಇಬ್ಬರು ಜೊತೆಗೆ ಸುಮಾರು ಕೆಲಸಗಳು ಮಾಡಿದ್ದೀರಿ. ಸಮಾಜದ ಕಷ್ಟಕ್ಕೆ ಯಾವುದೇ ಇವತ್ತು ನನಗೆ ಅವನು ಇಲ್ಲ ಅನ್ನೋದು ಹೇಳಕ್ಕೆ ಆಗ್ತಾನೆ ಇಲ್ಲ. ನನಗೆ ತುಂಬ ಕಷ್ಟ ಆಗುತ್ತೆ. ನಾಳೆ ಬೆಳಗ್ಗೆ ಅವನಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಮೊನ್ನೆವರೆಗೂ ಒಟ್ಟಿಗೆ ಇದ್ವಿ, ಕಂಟಿನ್ಯೂಸ್ 15 ದಿವಸ. ಅದು ಹೇಳಕ್ಕೆ ಆಗ್ತಾ ಇಲ್ಲ. ನೋಡಿ, ಮೊದಲಿಗೆ ವೈದ್ಯರು ಅಂದರೆ ಶಸ್ತ್ರಚಿಕಿತ್ಸೆ ಮಾಡಿದಂಥ ವೈದ್ಯರು ಮಾತಾಡ್ತಾ ಹೇಳ್ತಾ ಇದ್ರು, ಈಗಾಗಲೇ 36 ಗಂಟೆಗಳ ಕಾಲ ಆಯಿತು ಅವ್ರು ಬಂದು ದಾಖಲಾಗಿ, ಅವ್ರಿಗೆ ಚಿಕಿತ್ಸೆ ನೀಡಲಿಕ್ಕೆ ನಾವು ಆರಂಭ ಆಗಿ ಬಂದಾಗಲಿಂದ ಯಾವ ಕ್ರಿಟಿಕಲ್ ಸ್ಟೇಜ್ನಲ್ಲಿದ್ದರೋ ಈಗಲೂ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಮೆದುಳು ಯಾವುದೇ ರೀತಿಯಾಗಿ ಸ್ಪಂದನೆ ಇಲ್ಲ ಅಂತ ಹೇಳಿ, ಸ್ವಲ್ಪ ಉಸಿರಾಟ ಇತ್ತು ಅವ್ರು ಬಂದಾಗ. ತಕ್ಷಣ ಅವರ ಕುಟುಂಬಕ್ಕೆ ನಾವು ಮಾಹಿತಿ ಕೊಟ್ಟು ಕೂಡಲೇ ಸರ್ಜರಿಗೆ ಮುಂದಾದ್ವಿ. ಬೆಳಗ್ಗೆ ಒಂದು 4:30 ಏನು ರಕ್ತಸ್ರಾವ ಆಗಿತ್ತು, ಸರ್ಜರಿ ಮೂಲಕ ಅದನ್ನು ಸರಿಪಡಿಸಿ ಅದಾದ ಮೇಲೆ ಅವರನ್ನು ನ್ಯೂರೋ ICUಗೆ ಶಿಫ್ಟ್ ಮಾಡಿ ಬೇರೆ ಏನೆಲ್ಲ ಪಾಸಿಬಲ್ ಸಾಧ್ಯ ಇರುವಂತಹ ಎಲ್ಲ ಚಿಕಿತ್ಸೆಗಳನ್ನು ಕೂಡ ಕೊಟ್ಟಿದ್ದಾಗಿದೆ. ಆದರೂ ಕೂಡ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿದ್ರು. ಅಪೋಲೋ ಆಸ್ಪತ್ರೆ ವೈದ್ಯರು ಅರುಣ್ ಅವರು ನನ್ನ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಸಂಚಾರಿ ವಿಜಯ್ ಅವರು ಆಸ್ಪತ್ರೆಗೆ ಬಂದಾಗ ಹೇಗಿದ್ರು, ಈಗ ಹೇಗಿದ್ದಾರೆ, ಏನು ನಡೀತಿದೆ ಚಿಕಿತ್ಸೆ, ಇದ್ರ ಬಗ್ಗೆ ತಾವು ಕೊಡುವಂಥ ಮಾಹಿತಿ?
ಖಂಡಿತ. ಸಂಚಾರಿ ವಿಜಯ್ ಅವರು ಬಂದಾಗ ಒಂದು 15-20 ನಿಮಿಷಕ್ಕೆಲ್ಲ ಅವರು ಅಪಘಾತ ಆದ ಜಾಗದಿಂದ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ರು. ಇಲ್ಲೇ ಆಗಿರೋದು. ಬಂದಾಗನೂ ನಾನು ಆಸ್ಪತ್ರೆಯಲ್ಲೇ ಇದ್ದೆ. ಅವ್ರನ್ನ ನಾನು ನೋಡಿದಾಗಲೇ ಅವರು ಪೂರ್ತಿ ಪ್ರಜ್ಞಾಹೀನ ಸ್ಥಿತಿನಲ್ಲೇ ಇದ್ದರು. ಯಾವುದೇ ಥರದ್ದು ಅವ್ರದ್ದು ಬ್ರೈನ್ ಫಂಕ್ಷನಿಂಗು ಇರಲಿಲ್ಲ. ಆದರೆ ಅವರು ಉಸಿರಾಡ್ತಾ ಇರೋದ್ರಿಂದ ನಾವು ಇಮಿಡಿಯೇಟಾಗಿ ಸ್ಕ್ಯಾನ್ ಮಾಡಿ ನೋಡಿದ್ವಿ. ಸ್ಕ್ಯಾನ್ ಮಾಡಿ ನೋಡಿದಾಗ ರಕ್ತಸ್ರಾವ ಆಗಿರೋದು ಮಿದುಳು ಒಳಗಡೆ ಬಲಭಾಗದಲ್ಲಿ ರಕ್ತಸ್ರಾವ ಆಗಿರೋದು, ಮಿದುಳು ಮೇಲೆ ಹೊಡೆತ ಬಿದ್ದಿರೋದು ಖಾತ್ರಿ ಆಯಿತು. ಇಮಿಡಿಯೇಟಾಗಿ ನಾನು ಫ್ಯಾಮಿಲಿ ಹತ್ರ ಮಾತಾಡಿದೆ. ಸಿದ್ದೇಶ್ ಅವರು ಇಲ್ಲೇ ಇದ್ದರು. ಫ್ಯಾಮಿಲಿ ಹತ್ರ ಮಾತಾಡಿ ಇಮಿಡಿಯೇಟಾಗಿ ಅದೇನು ಸರ್ಜರಿ ಮಾಡಲೇಬೇಕು, ಯಾಕಂದರೆ ರಕ್ತಸ್ರಾವ ಒಳಗಡೆ ಆಗಿರುವಾಗ ನಾವು ಅದನ್ನು ತೆಗಿಲೇಬೇಕು. ಸೊ ಅದು ತೆಗೆದ್ರೇ ಅವರು ಮತ್ತೆ ನ್ಯೂರಾಲಜಿಕಲ್ ಇಂಪ್ರೂವ್ಮೆಂಟ್ ಆಗೋದು. ಸೊ ಇಮಿಡಿಯೇಟಾಗಿ ಒಂದು ನಿಮಿಷ ಕೂಡ ವೇಸ್ಟ್ ಮಾಡದೆ ಹಂಗೆ ವೀಲಿನ್ ಮಾಡಿಕೊಂಡು 4-4:15 ಸುಮಾರು ನಾನು ಸರ್ಜರಿನೇ ಮುಗಿಸ್ಬಿಟ್ಟು ಅದಾದಮೇಲೆ ICUಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಆದರೆ ಏನಾಗುತ್ತೆ ಅಂದರೆ ಬಿದ್ದ ಹೊಡೆತದ ತೀವ್ರತೆ ಎಷ್ಟು ಜಾಸ್ತಿ ಮಟ್ಟಿಗಿದೆ ಅಂದರೆ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅವರು ಸ್ಪಂದನೆ ಕೊಡ್ತಾ ಇಲ್ಲ ವಾಪಸ್ಸು. ಯಾಕಂದರೆ ಅವರು ಮಿದುಳಿನ ಬಲಭಾಗ ಎಡಭಾಗದಲ್ಲಿ ಎರಡೂ ಕಡೆ ಅವರಿಗೆ ಹೊಡೆತ ಬಿದ್ದಿರೋದ್ರಿಂದ ಅವರಿಗೆ ಅದರಿಂದ ಈಚೆ ಬರೋಕ್ಕೆ ಆಗ್ತಾ ಇಲ್ಲ. ಸೊ ಏನಾಗ್ತಾ ಇದೆ, ಈ ಥರ ಊತ ಬಾವು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅವ್ರದ್ದು ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆಗುತ್ತೆ, ಬ್ರೈನ್ ಡೆಡ್ ಆಗುವ ಸ್ಟೇಜಿಗೆ ಅವರು ಹೋಗ್ತಾರೆ. ಸೊ ಈ ಪರಿಸ್ಥಿತಿನಲ್ಲಿ ಸಂಚಾರಿ ವಿಜಯ್ ಅವರು ಇದ್ದಾರೆ. ಒಂದು ಕುಟುಂಬದವರು ಅಂಗಾಂಗ ದಾನದ ಬಗ್ಗೆ ಮಾತಾಡ್ದಂಗ್ಲೇ ಒಂದಷ್ಟು ಆತಂಕಗಳು ಜಾಸ್ತಿ ಆಯಿತು. ಅಯ್ಯೋ ವಿಜಯ್ ಅವರು ಇಲ್ವಾ, ಏನಾಯಿತು, ವಾಪಸ್ ಬರಲ್ವಾ ಅವರು ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಸೊ ಕುಟುಂಬದವರು ಹೇಳಿದಂಥ ಅಂಗಾಂಗ ದಾನದ ಬಗ್ಗೆ ಮತ್ತು ಈಗ ವಿಜಯ್ ಅವರ ಕಂಡೀಷನ್ ಬಗ್ಗೆ ನೋಡಿ, ಅಂಗಾಂಗ ದಾನ ಅಂತ ನಾವು ಏನು ಹೇಳ್ತೇವೆ, ಅದು ಅಂಗಾಂಗ ದಾನ ಬ್ರೈನ್ ಡೆಡ್ ಆದಮೇಲೆ ಆಗೋದು. ಬ್ರೈನ್ ಡೆತ್ಗಿಂತ ಮೊದಲು ಅಂಗಾಂಗ ದಾನದ ಬಗ್ಗೆ ನಾವು ಮಾತಾಡಲೂಬಾರ್ದು, ಅದು ಆಗೋದೂ ಇಲ್ಲ. ಬ್ರೈನ್ ಡೆತ್ ಆದಮೇಲೆ ಅಂಗಾಂಗ ದಾನದ್ದು ಏನು ಪ್ರಾಸೆಸ್ ಇದೆ ಅದು ಶುರುವಾಗುತ್ತೆ. ಅದು 3-6 ಗಂಟೆಗಳ ಕಾಲ ಅದು ಮುಂದಕ್ಕೆ ಹೋಗುತ್ತೆ. ಅದಾದಮೇಲೆ ನಾವು ಒಂದೊಂದಾಗೇ ಅದನ್ನು ನಾವು ಅದಕ್ಕೆ ಗೈಡ್ಲೈನ್ಸ್ ಇದೆ, ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರದ ಕಡೆಯಿಂದನೇ ಅದಕ್ಕೆ ಗೈಡ್ಲೈನ್ಸ್ ಇದೆ. ಸೊ ನಾನು DCM ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಫೋನ್ ಮಾಡಿದರು. ಅವರು ಫೋನ್ ಮಾಡಿ ಇವರು ಆರೋಗ್ಯ ಬಗ್ಗೆ ತಿಳ್ಕೊಳ್ಳುವಾಗ ನಾನು ಅವರಿಗೆ ಹೇಳಿದೆ, ಈ ಥರ ಅವರು ಫ್ಯಾಮಿಲಿ ಅದ್ರ ಬಗ್ಗೆ ಒಪ್ತಾ ಇದ್ದಾರೆ ಅಂತ. ಅವರು DCM ಅವರು ಭರವಸೆ ಕೊಟ್ಟಿದ್ದಾರೆ. ಯಾವುದೇ ಥರದ್ದು ಪ್ರಾಬ್ಲಮ್ಮು ಅಥವಾ ಯಾವುದೇ ಥರದ್ದು ಪ್ರಾಸೆಸ್, ಅದು ಪೊಲೀಸ್ ಕ್ಲಿಯರೆನ್ಸೇ ಇರ್ಬೋದು, ಲೀಗಲ್ ಇಶ್ಯೂಸೇ ಇರ್ಬೋದು, ನಮ್ಮ ಕಡೆಯಿಂದ ಕರ್ನಾಟಕ ಸರ್ಕಾರದ ಕಡೆಯಿಂದ ನಾವು ಎಲ್ಲದರನ್ನು ನಾವು ಅದನ್ನು ಆದಷ್ಟು ಬೇಗ ಮುಗಿಸ್ಕೊಡ್ತೇವೆ ಅಂತ. ಸೊ ಇದೊಂದು ಒಳ್ಳೆಯ ಒಂದು ಸಹಾಯ ಸರ್ಕಾರದ ಕಡೆಯಿಂದ. ನಾನು DCM ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದರೆ ಇದೊಂದು ದೊಡ್ಡ ಒಂದು ಮಹತ್ವದ ಒಂದು ದಾನ. ಅಂಗಾಂಗ ದಾನ ಮಹಾದಾನ, ಇನ್ನು ಅದಕ್ಕಿಂತ ದೊಡ್ಡ ದಾನ ಇಲ್ಲ. ಅದರಲ್ಲೂ ಸಂಚಾರಿ ವಿಜಯ್ ಅವರ ವ್ಯಕ್ತಿತ್ವವನ್ನು, ಅವರ ನಡವಳಿಕೆಯನ್ನು ನೋಡಿದರೆ ಇಷ್ಟೊಂದು ವರ್ಷಗಳಲ್ಲೂ ಈ ಕೊರೋನಾ ಮಧ್ಯದಲ್ಲೂ ಅವರು ಫುಡ್ ಕಿಟ್ ಕೊಡೋದು, ವ್ಯಾಕ್ಸಿನೇಷನ್ ಡ್ರೈವ್ ಈ ಥರ ಇರೋದ್ರಿಂದ ಅವರ ಅಂಗಾಂಗಗಳನ್ನ ಇನ್ನೂ ಒಂದು 4-5 ಜನ ಅದನ್ನು ತಕ್ಕೊಂಡು ಅವರು ಚೆನ್ನಾಗಾಗಿ ಈ ಸಂಚಾರಿ ವಿಜಯ್ ಅವರ ಏನು ವ್ಯಕ್ತಿತ್ವ ಏನಿದೆ, ಅವರ ಏನು ನೆನಪಿರುತ್ತೆ, ಅದು ಸದಾಕಾಲ ಅಮರವಾಗಿರುತ್ತೆ, ಬೇರೆಯವ್ರ ರೂಪದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಒನ್ ಲಾಸ್ಟ್ ಕ್ವಶನ್ ಸರ್, ಈ ಥರದ ಕೇಸಸ್ಸಲ್ಲಿ ರಿಕವರಿ ಚಾನ್ಸಸ್ ಬಗ್ಗೆ ಏನು ಹೇಳ್ತೀರಿ? ಮುಂದಿನ ಟ್ರೀಟ್ಮೆಂಟು ಯಾವ ಥರ? ನೋಡಿ, ಬ್ರೈನ್ ಡೆತ್ ಅಂತ ನಾವು ಹೇಳಿದ ತಕ್ಷಣ ಅದರಲ್ಲಿ ಒಂದು ಅಂತೂ ಕ್ಲಿಯರ್ ಆಗುತ್ತೆ, ಬ್ರೈನ್ದು ರಿಕವರಿ ಆಗಲ್ಲ. ಬ್ರೈನ್ದು ರಿಕವರಿ ಆಗುವ ಸಾಧ್ಯತೆನೇ ಇಲ್ಲ. ನಾವು ಅದಾದಮೇಲೆ ನಾವು ಬ್ರೈನ್ ಡೆಡ್ ಅಂತ ಹೇಳೋದು ಅಥವಾ ಬ್ರೈನ್ ಡೆತ್ ಅಂತ ಹೇಳೋದು. ಮುಂದಿನ ಟ್ರೀಟ್ಮೆಂಟ್ ಏನಿದೆ, ನಾವು ಅವ್ರದ್ದು ಬ್ಲಡ್ ಪ್ರೆಷರು, ಅವ್ರದ್ದು ಹಾರ್ಟ್ ರೇಟು, ಅವ್ರದ್ದು ಏನೇನು ಬಾಡಿಲಿ ಫಂಕ್ಷನ್ಸ್ ಇದೆ ಅದನ್ನೆಲ್ಲವನ್ನು ನಾವು ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಿಕೊಂಡು ಮುಂದಿದ್ದು ಏನು ಅಂಗಾಂಗ ದಾನ ಇದೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಸಂಚಾರಿ ವಿಜಯ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋಂಥ ಅಪೋಲೋ ಆಸ್ಪತ್ರೆಯ ವೈದ್ಯರು ಅವರ ಚಿಕಿತ್ಸೆ ಕೊಡ್ತಾ ಇರೋಂಥ ಇದ್ರ ಬಗ್ಗೆ ಮತ್ತು ಈ ಸದ್ಯ ವಿಜಯ್ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಕೊಟ್ಟಿರುವಂಥ ಕಂಪ್ಲೀಟ್ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಹರಿಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ಉಸಿರು ಅನ್ನುವಂಥ ತಂಡ ಕಟ್ಟಿಕೊಂಡು ಯಾರೆಲ್ಲ ಸೋಂಕಿತರಿಗೆ ಆಕ್ಸಿಜನ್ನ ಅವಶ್ಯಕತೆ ಇತ್ತು, ಸೊ ಅಂಥವರಿಗೆ ಆಕ್ಸಿಜನ್ ಪೂರೈಸುವ ಕೆಲಸವನ್ನ ಈ ತಂಡ ಮಾಡ್ತಾ ಇತ್ತು. ಈ ತಂಡದಲ್ಲಿ ಸಂಚಾರಿ ವಿಜಯ್ ಕೂಡ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ರು. ದಿನಕರ್ ತೂಗುದೀಪ್, ಸಾಧು ಕೋಕಿಲ, ಕವಿರಾಜ್, ನೀತು ಶೆಟ್ಟಿ ಸೇರಿದಂತೆ ಸಾಕಷ್ಟು ಮಂದಿ ಈ ತಂಡದಲ್ಲಿದ್ದರು. ಸೊ ಇದರ ಮೂಲಕ ಸೋಂಕಿತರ ಮನೆ ಬಾಗಿಲಿಗೆ ಆಕ್ಸಿಜನ್ ಅನ್ನು ತಲುಪಿಸುವಂತಹ ಕೆಲಸ ಮಾಡಲಾಗ್ತಾ ಇತ್ತು. ಈ ತಂಡದಲ್ಲಿ ಬಹಳ ಸಕ್ರಿಯವಾಗಿ ತಮ್ಮನ್ನು ತಾವು ನಟ ಸಂಚಾರಿ ವಿಜಯ್ ತೊಡಗಿಸಿಕೊಂಡು ಯಾರಿಗೆಲ್ಲ ಆಕ್ಸಿಜನ್ ಅವಶ್ಯಕತೆ ಇದೆ ಅಂತ ಹೇಳಿ ಉಸಿರನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ರು. ಸೋಂಕಿತರಿಗೆ ತಕ್ಷಣಕ್ಕೆ ಆಕ್ಸಿಜನ್ ಬೇಕು, ಅವರು ಪ್ರಾಣ ಉಳಿಬೇಕು ಅಂತ ಹೇಳಿದ್ರೆ ಅಂಥ ಕೆಲಸಕ್ಕೆ ಮೊದಲು ಧಾವಿಸ್ತಾ ಇದ್ರು. ಇತರರ ಪ್ರಾಣ ಉಳಿಸುವಂಥ ಕೆಲಸದಲ್ಲಿ ಇಷ್ಟು ದಿನ ಈ ಉಸಿರು ತಂಡದಲ್ಲಿ ಕಾರ್ಯನಿರ್ವಹಿಸೋದ್ರ ಮೂಲಕ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಬಟ್ ಅವರಿಗೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಬಹುತೇಕ ಉಸಿರಾಟನೇ ಇಲ್ಲ ಅವರದ್ದು ಅಂತ ಹೇಳ್ತಿದ್ದಾರೆ. ಈ ವೆಂಟಿಲೇಟರ್ನಲ್ಲಿ ಇಟ್ಟಿರೋವರೆಗೂ ಕೂಡ ಲೈಫ್ ಸಿಸ್ಟಮ್ನ ಸಹಾಯದೊಂದಿಗೆ ಎಲ್ಲವೂ ಎಂದಿನಂತೆ ನಡೀತಾ ಇರುತ್ತೆ, ಉಸಿರಾಟ ಮತ್ತು ಹಾರ್ಟ್ ಬೀಟ್ ಇರುತ್ತೆ ಅಷ್ಟೇ ಅಂತ ವೈದ್ಯರು ಹೇಳ್ತಾರೆ. ಅಂದರೆ
ಅವರ ಸಹೋದರ ಮಾತಾಡ್ತಾ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸಮಾಜಕ್ಕೆ, ಸಮಾಜದ ಒಳಿತಿಗೆ ಬಹಳಷ್ಟು ತನ್ನನ್ನು ತಾನು ಅರ್ಪಿಸ್ಕೊಳ್ತಾ ಇದ್ದಂತಹ ಒಂದು ಉತ್ತಮ ವ್ಯಕ್ತಿ ಈ ವಯಸ್ಸಿಗೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ. ಅದಕ್ಕೆ ಉದಾಹರಣೆ ಎಂಬಂತೆ ನೋಡಿ, ಈ ಕೋವಿಡ್ನ ಸಂಕಷ್ಟದ ದಿನಗಳಲ್ಲೂ ಕೂಡ ತಾವು ಸುಮ್ಮನಿರದೆ ಮನೆಯಲ್ಲಿ ಕುಳಿತುಕೊಳ್ಳದೆ, ಯಾರಿಗೆಲ್ಲ ಆಕ್ಸಿಜನ್ನ ಸಮಸ್ಯೆ ಉಂಟಾಗುತ್ತೆ ಅದರಿಂದ ಜೀವಗಳು ಹೋಗಬಾರ್ದು, ನಮ್ಮ ಕೈಯಲ್ಲಿ ಏನಾಗುತ್ತೆ ಅಷ್ಟು ಮಾಡೋದ್ರ ಮೂಲಕ ಇತರರ ಜೀವ ಉಳಿಸೋದಕ್ಕೆ ಮುಂದಾಗಬೇಕು ಅನ್ನುವಂಥ ಉತ್ತಮ ಆಲೋಚನೆಯನ್ನು ಇಟ್ಕೊಂಡು ಈ ಉಸಿರು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ರು ಸಂಚಾರಿ ವಿಜಯ್. ಸಂಚಾರಿ ವಿಜಯ್ ಅವರ ಸ್ನೇಹಿತರು, ನಿರ್ಮಾಪಕರು ಮತ್ತು ವೈದ್ಯರಾದ ಡಾಕ್ಟರ್ ಶೈಲೇಶ್ ಅವ್ರ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಅವರ ಸಿನಿಮಾನ ಕೂಡ ಪ್ರೊಡ್ಯೂಸ್ ಮಾಡಿದ್ದೀರಾ, ಇಲ್ಲಿ ಅವರ ಅಬ್ಸರ್ವೇಷನ್ ಕೂಡ ಮಾಡ್ತಿದ್ದೀರಾ. ಅವರ ಕಂಡೀಷನ್ ಸರ್? ಕಂಡೀಷನ್ ಚೆನ್ನಾಗಿಲ್ಲ ಅವ್ರದ್ದು. ಅವ್ರಿಗೆ ಮೆದುಳಿಗೆ ಬಲಭಾಗದ ಮೆದುಳಿಗೆ ತುಂಬ ಪೆಟ್ಟಾಗಿದ್ದರಿಂದ ಮೆದುಳು ತುಂಬ ಊತ ಬಂದ್ಬಿಟ್ಟು ಮೆದುಳು ಫಂಕ್ಷನ್ ಆಗ್ತಾ ಇಲ್ಲ. ಮೆದುಳು ಫಂಕ್ಷನ್ ಎಲ್ಲ ನಮ್ಮ ಅಂಗಾಂಗಗಳಿಗೆ ಬೇಕಾಗುತ್ತೆ. ಈವನ್ ನಮ್ಮ ಹಾರ್ಟ್ ರೇಟ್ಗೆ, ಪಲ್ಸ್ಗೆ, BP ಗೆ ಎಲ್ಲದಕ್ಕೂ ಬೇಕಾಗುತ್ತೆ. ಸೊ ಏನು ಆಪರೇಷನ್ ಆದ ನಂತರ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದು ನಿನ್ನೆಯಿಂದ ಈಚೆಗೆ ಈವನ್ ಫರ್ದರ್ ವರ್ಸನ್ ಆಗ್ತಾ ಇದ್ದಾರೆ. ಎಲ್ಲದಕ್ಕೂ ಸಪೋರ್ಟ್ ಬೇಕಾಗ್ತಾ ಇದೆ. ಸೊ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಪಲ್ಸ್ಗೆ ಆಗಿರ್ಬೋದು, ಜೊತೆಗೆ ಬ್ರೈನ್ ಫೇಲ್ಯೂರ್ ಸೈನ್ಸ್ ಆಗಿದೆ, ಬ್ರೈನ್ ಫೇಲ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಆಗಿದೆ ಇವಾಗ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ 6 to 8 hours ಹೇಗೆ ಅವರು ಫರ್ದರ್ ರೆಸ್ಪಾಂಡ್ ಮಾಡ್ತಾರೆ ಕೊಡುವ ಟ್ರೀಟ್ಮೆಂಟ್ಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ಹೇಳ್ಬೋದು ಅಂದರೆ ಚಿಂತಾಜನಕವಾಗಿದ್ದಾರೆ, ಕ್ರಿಟಿಕಲ್ ಆಗಿದ್ದಾರೆ, ಮುಂದಕ್ಕೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸರ್, ಈಗ ಫ್ಯಾಮಿಲಿಯವರು ಮಾತಾಡ್ತಾ ಇರ್ತಿದ್ದು ಅಂಗಾಂಗ ದಾನದ ಬಗ್ಗೆನೂ ಚಿಂತನೆ ನಡೆಸ್ತಿದ್ದೀವಿ ಅಂತ. ಅಂದ್ರೆ ಒಂದ್ಸಲ ಬ್ರೈನ್ ಡೆತ್ ಆದಮೇಲೆ ಅಂಗಾಂಗ ದಾನ ಮಾಡುವಂತ ಪ್ರೊಸೀಜರ್. ಈಗ ಅವ್ರ ಬ್ರೈನ್ ಕಂಡೀಷನ್ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಬ್ರೈನ್ ಫೇಲ್ಯೂರ್ ಆಗಿರೋದ್ರಿಂದ ಬ್ರೈನ್ ಡೆಡ್ ಯಾವಾಗ ಬೇಕಾದ್ರೂ ಆಗ್ಬೋದು. ಬ್ರೈನ್ ಡೆಡ್ ಆಗಿದ ತಕ್ಷಣ ಅಂಗಾಂಗಗಳನ್ನ ಕೊಡಬೇಕಾಗುತ್ತೆ. ಯಾವಾಗ ಬ್ರೈನ್ ಫಂಕ್ಷನ್ ಆಗ್ತಿಲ್ಲ ಅಂತ ಡಾಕ್ಟರ್ ಅರುಣ್ ನಾಯಕ್ ಅಂಡ್ ಟೀಮ್ ಡಿಸೈಡ್ ಮಾಡ್ತಾರೆ, ಓಕೆ ಇದು ಆಗೋದಿಲ್ಲ, ಹಿಂಗೆ ಸರ್ಟನ್ ಟೆಸ್ಟ್ ಇದೆ. ಅದು ಆ ಟೆಸ್ಟ್ ಮಾಡಿದ್ಮೇಲೆ ಬ್ರೈನ್ ಫಂಕ್ಷನ್ ಆಗ್ತಾ ಇಲ್ಲ, ಬ್ರೈನ್ ಡೆಡ್ ಆಗಿದೆ ಅಂತ ಸರ್ಟಿಫೈ ಮಾಡಿದ್ಮೇಲೆ ಅಂಗಾಂಗಗಳನ್ನ ನಾವು ಡೊನೇಷನ್ ಕೊಡ್ಬೋದು. ಅದು ಒಂದು ಒಳ್ಳೆ ಡಿಸಿಷನ್ ಫ್ಯಾಮಿಲಿ ತೊಗೊಂಡಿದ್ದಾರೆ, ಅಣ್ಣ ತಮ್ಮದಿರು ತೊಗೊಂಡಿದ್ದಾರೆ. ಆ ಅಂಗಾಂಗ ಡೊನೇಷನ್ಗೆ ಈಗ ಆಲ್ರೆಡಿ ಅವ್ರು ಕನ್ಸೆಂಟ್ ಕೊಟ್ಟ ನಂತರ ಹಾಸ್ಪಿಟಲ್ ಅಥಾರಿಟಿ ವಿಲ್ ಸ್ಟಾರ್ಟ್ ಫಂಕ್ಷನಿಂಗ್ ಆನ್ ದಟ್. ಸರ್, ಯಾವುದೇ ವ್ಯಕ್ತಿಗಾದ್ರೂ ಒಂದು ಗೋಲ್ಡನ್ ಟೈಮ್. ಸೊ ಈಗ ಸ್ವತಃ ಡಾಕ್ಟರ್ ಶೈಲೇಂದ್ರ ಅವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗಷ್ಟೇ ನೀವು ನಟ ಸಂಚಾರಿ ವಿಜಯ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ರಿ, ಕೇಳಿಸ್ಕೊಳ್ತಾ ಇದ್ವಿ. ಅಂದರೆ ಈಗಾಗಲೇ ಅಂಗಾಂಗ ದಾನದ ವಿಚಾರ ಬರ್ತಾ ಇದೆ, ಮೆದುಳು ಆಲ್ಮೋಸ್ಟ್ ನಿಷ್ಕ್ರಿಯ ಆಗಿದೆ, ಅವರ ಕಂಡೀಷನ್ ಬಹಳ ಕೆಟ್ಟದಾಗಿದೆ ಅಂತ ಹೇಳ್ತಾ ಇದ್ರಿ. ಸೊ ಇನ್ನು ಮುಂದಿನ ಚಿಕಿತ್ಸೆ ಕಾದು ಆ ನಂತರದಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅಂತ ಏನು ಹೇಳ್ತೀರಿ ಸರ್ ಸದ್ಯದ ಅವ್ರ ಪರಿಸ್ಥಿತಿ ಬಗ್ಗೆ? ಓಕೆ, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಸೊ ಈಗಷ್ಟೇ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ವೈದ್ಯರು ನಮಗೆ ಹೇಳಿದ್ದಿಷ್ಟು, ಮೆದುಳು ಈಗಾಗಲೇ ನಿಷ್ಕ್ರಿಯ ಆಗಿದೆ, ಅದು ಒಮ್ಮೆ ಮೆದುಳು ನಿಷ್ಕ್ರಿಯ ಆಯಿತು ಅಂತಾದ್ಮೇಲೆ ಯಾವ ಕ್ಷಣದಲ್ಲಿ ಬೇಕಾದರೂ ಬ್ರೈನ್ ಡೆಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಮುಂದೆಂತೆ ಏನೆಲ್ಲ ಚಿಕಿತ್ಸೆ ಕೊಡ್ತಾ ಹೋಗಬೇಕು, ಇನ್ನು 6 ರಿಂದ 8 ಗಂಟೆಗಳ ಕಾಲ ಚಿಕಿತ್ಸೆ ಕೊಡಬೇಕಾಗುತ್ತಾ ಅಥವಾ ಯಾವ ರೀತಿ ಚಿಕಿತ್ಸೆ ಕೊಡಬೇಕಾಗುತ್ತೆ, ಅದಕ್ಕೆ ಹೇಗೆ ಸ್ಪಂದಿಸ್ತಾರೆ ಅದನ್ನು ನೋಡಬೇಕು ವೈದ್ಯರು ಅಂತ ಹೇಳ್ತಾ ಇದ್ರು. ಬಟ್ ಸದ್ಯಕ್ಕೆ ನನ್ನನ್ನು ಕೇಳೋದಾದರೆ ಬಹಳ ಚಿಂತಾಜನಕವಾಗಿದೆ ನಟ ಸಂಚಾರಿ ವಿಜಯ್ ಅವರ ಸದ್ಯದ ಪರಿಸ್ಥಿತಿ ಅನ್ನುವಂಥ ಮಾತುಗಳನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಸ್ವತಃ ಮತ್ತೊಂದು ಕಡೆ ಸರ್ಜರಿ ಮಾಡಿದಂತಹ ವೈದ್ಯರು ಕೂಡ ಅದನ್ನೇ ಹೇಳ್ತಾ ಇದ್ದದ್ದು. ಈಗ ಅಂಗಾಂಗ ದಾನದ ಮಾತುಗಳನ್ನು ಸ್ವತಃ ಕುಟುಂಬಸ್ಥರೇ ಆಡಿದ ಮೇಲೆ ಆ ಪ್ರಶ್ನೆಯನ್ನು ವೈದ್ಯರಿಗೆ ಕೇಳಿದಾಗ ಅವರು ಹೇಳ್ತಾ ಇದ್ರು, ಸದ್ಯಕ್ಕೆ ಬ್ರೈನ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅದು ಬ್ರೈನ್ ಡೆಡ್ ಆದ ನಂತರದಲ್ಲಿ ಮಾತನಾಡಬೇಕಾಗಿರುವಂಥದ್ದು. ಬಟ್ ಅದಕ್ಕೆ ಅದರದೇ ಆದಂತಹ ಪ್ರೊಸೀಜರ್ಗಳಿದೆ, ಅದನ್ನು ಫಾಲೋ ಮಾಡ್ತೀವಿ. ಸದ್ಯದ ಪರಿಸ್ಥಿತಿ ಹೇಳೋದಾದರೆ ಅವರು ಆಸ್ಪತ್ರೆಗೆ ಬಂದು ದಾಖಲಾದ ಸಂದರ್ಭದಲ್ಲಿ ಯಾವ ರೀತಿ ಡೀಪ್ ಕೋಮಾದಲ್ಲಿದ್ದರೋ, ಯಾವ ಪರಿಸ್ಥಿತಿಯಲ್ಲಿದ್ದರೋ, ಈ ಕ್ಷಣಕ್ಕೂ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಯಾವುದೇ ರೀತಿಯ ಸ್ಪಂದನೆ ಅಥವಾ ಚೇತರಿಕೆ ಕಂಡು ಬರ್ತಾ ಇಲ್ಲ ಅಂಥೇಳಿ. ತಲೆ ಬುರುಡೆ ಇರುತ್ತಲ್ಲ, ಸ್ಕಲ್ ಅಂತ ಹೇಳ್ತಾರೆ, ಬಹಳ ಗಟ್ಟಿಯಾಗಿರುತ್ತೆ, ಆದರೆ ಅದೇ ಒಡೆದು ಚೂರಾಗಿದೆ ಅಪಘಾತ ಆದಂಥ ಸಂದರ್ಭದಲ್ಲಿ. ಓಕೆ, ಮತ್ತೊಮ್ಮೆ ಈಗ ವೈದ್ಯ ಶೈಲೇಶ್ ಅವರು ನಮ್ಮೊಟ್ಟಿಗೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ಈಗ ನಟ ಸಂಚಾರಿ ವಿಜಯ್ ಅವರ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಮುಂದಿನದೆಲ್ಲ ಹೇಗೆ ಸರ್, ಸದ್ಯ ಅವರ ಪರಿಸ್ಥಿತಿ ಮತ್ತು ಮುಂದಿನ ಚಿಕಿತ್ಸೆ ಬಗ್ಗೆ? ಈಗ ಅವರ ಆಕ್ಚುಲಿ ಮೆದುಳಿಗೆ ತುಂಬಾ ಪೆಟ್ಟಾಗಿ ರಕ್ತಸ್ರಾವ ಆಪರೇಷನ್ ಆಗಿದೆ. ರಕ್ತಸ್ರಾವ ತೆಗೆದ ಮೇಲೆ ಮೆದುಳು ಊತ ತುಂಬಾ ಇದೆ. ಆ ಮೆದುಳು ಊತದಿಂದನೇ ಅವರ ಇಂಪ್ರೂವ್ಮೆಂಟ್ ಕಂಡು ಬರ್ತಾ ಇಲ್ಲ. ಆಪರೇಷನ್ ಮಾಡಿದ ನಂತರ ಇಲ್ಲಿವರೆಗೂ ಒಂದು ಟ್ರೆಂಡ್ ಇಂಪ್ರೂವ್ಮೆಂಟ್ ಬರಬೇಕಾಯ್ತು. ಓಕೆ, ಈಗ ಮೆದುಳು ಇಂಪ್ರೂವ್ಮೆಂಟ್ ಕಂಡು ಬಂದಿಲ್ಲ. ಆಮೇಲೆ ಅವರ ಬಾಡಿ ಅಂಡ್ ಬ್ರೈನ್. ಹೇಳಿ ಸರ್, ಹೇಳಿ, ಮುಂದುವರಿಸಿ.
ಬಾಡಿ ಆ್ಯಂಡ್ ಬ್ರೈನು ಎರಡೂ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಯಾಕಂದರೆ ಮೆದುಳು ಕಂಟ್ರೋಲ್ ಮಾಡುತ್ತೆ ಎಲ್ಲ ಆರ್ಗನ್ಸ್ನ. ಸೊ ಹಾಗಾಗಿ ಬ್ರೈನ್ ಊತ ಕಡಿಮೆ ಆಗದೆ ಇರೋದ್ರಿಂದ ಅವರ ಬ್ಲಡ್ ಪ್ರೆಷರ್ ಆಗಿರ್ಬೋದು ಅಥವಾ ಅವರ ಪಲ್ಸ್ ಆಗಿರ್ಬೋದು, ಉಸಿರಾಟ ಆಗಿರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡೋದಕ್ಕೆ ಐಸಿನಲ್ಲಿ ನಾವು ರೆಗ್ಯುಲರ್ ಮಿನಿಟ್ ಟು ಮಿನಿಟ್ ಮಾನಿಟ್ರ್ ಮಾಡಿಕೊಂಡು ಈಸ್ ಆನ್ ಟೋಟಲ್ ಕಂಟ್ರೋಲ್. ಆ ಕಂಟ್ರೋಲ್ನಲ್ಲಿ ಅವರು ಸಪೋರ್ಟ್ನಲ್ಲಿ ಆಲ್ ಫಂಕ್ಷನಿಂಗ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಬ್ರೈನ್ ಫೇಲ್ಯೂರ್ ಆಗಿ ಬ್ರೈನ್ ಡೆಡ್ ಆಗಿದೆ ಈಗ. ಸೊ ಬ್ರೈನ್ ಡೆಡ್ ಆಗಿದೆ ಅಂತ ಫ್ಯಾಮಿಲಿ ಕೂಡ ಡಿಸಿಷನ್ ಮಾಡಿ ಆರ್ಗನ್ ಡೊನೇಷನ್ ಮಾಡಬೇಕು ಅಂತ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಒಂದು ರಿಯಲಿ ಒಂದು ಗ್ರೇಟ್ ಡಿಸಿಷನ್ ಫ್ಯಾಮಿಲಿ ಪೀಪಲ್ ಆರ್ ಟೇಕನ್. ಸೊ ಅದು ಒಂದು ಏನು ಪ್ರಾಸೆಸ್ ಇದೆ ಅದಕ್ಕೆ ಅವ್ರು ಕನ್ಸೆಂಟ್ ಕೊಟ್ಟ ನಂತರ ಹಾಸ್ಪಿಟಲ್ ಅಥಾರಿಟೀಸ್ ವಿಲ್ ಸ್ಟಾರ್ಟ್ ದ ಪ್ರಾಸೆಸ್ ಆಫ್ ಆರ್ಗನ್ ಡೊನೇಷನ್. ಇನ್ನು ಅವ್ರ ಕುಟುಂಬಸ್ಥರು ಮತ್ತು ವೈದ್ಯರೆಲ್ಲ ಮಾತಾಡೋದು ಕೇಳ್ತಾ ಇದ್ವಿ ನಾವು. ಏನಾದರೂ ಪವಾಡ ಆಗಿ ಆದರೂ ಮತ್ತೆ ವಾಪಸ್ ಬರಲಿ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ ಅಂತ. ಅಬೌಟ್ ರಿಕವರಿ ಮಾತಾಡೋದಾದರೆ ಸರ್, ಈ ಸಂದರ್ಭದಲ್ಲಿ ಸಾಧ್ಯತೆಗಳೇ ಇಲ್ಲ ಅಂತೀರಾ ಹಾಗಿದ್ರೆ? ಹಾಂ, ಏನಾಗಿದೆ ಅಂದರೆ ದೇವರು ನಮ್ಗಿಂತ ಮೇಲೆ ದೇವರಿದ್ದಾನೆ. ದೇವರ ಆಶೀರ್ವಾದ ಇದ್ರೆ ಏನು ಬೇಕಾದ್ರೂ ಮಿರಾಕಲ್ ಆಗ್ಬೋದು. ಆ್ಯಸ್ ಎ ನಿರ್ಮಾಪಕ, ಚಲನಚಿತ್ರ ನಿರ್ಮಾಪಕನಾಗಿ ನನಗೆ 100% ಹೋಪ್ ಅವ್ರು ಬರಲಿ ಅಂತ ಹೇಳ್ಬಿಟ್ಟು ಇದೆ. ಬಟ್ ಆ್ಯಸ್ ಎ ಡಾಕ್ಟರ್, ನ್ಯೂರೋ ಸರ್ಜನ್, ಅವ್ರು ಇರೋ ಪ್ರೆಸೆಂಟ್ ಸಿನಾರಿಯೋ ಕಂಡೀಷನಲ್ಲಿ, ನ್ಯೂರಲಾಜಿಕಲ್ ಕಂಡೀಷನಲ್ಲಿ ಬ್ರೈನ್ ಡೆಡ್ ಆಗಿರೋದ್ರಿಂದ ಅವರು ಹೊರಗಡೆ ಇಂಪ್ರೂವ್ಮೆಂಟ್ ಆಗೋದು ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು. ಬಟ್ ದೇವರದಲ್ಲಿ ನಾವು ಪ್ರಾರ್ಥಿಸ್ಕೊಳ್ತೀವಿ ಅವರು ಆಚೆ ಬರಲಿ ಅಂತ ಹೇಳ್ಬಿಟ್ಟು. ಬಟ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಓಕೆ, ಧನ್ಯವಾದ ಸರ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಪ್ರತಿಯೊಬ್ಬರು ಕೂಡ ಅದನ್ನೇ ಈಗ ಪ್ರಾರ್ಥಿಸ್ಕೊಳ್ಳೋದು. ಏನಾದರೂ ಒಂದು ಪವಾಡ ಆದರೂ ಪರವಾಗಿಲ್ಲ, ಹೇಗಾದರೂ ಮತ್ತೆ ಸಂಚಾರಿ ವಿಜಯ್ ಅವರು ಬದುಕಿ ಬರಲಿ ವಾಪಸ್ ಅನ್ನುವಂಥದ್ದೇ ಪ್ರತಿಯೊಬ್ಬರ ಹಾರೈಕೆ ಆಗಿದೆ.